ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಣಿಜ್ಯ ಸಿಲಿಂಡರ್ ಕೊರತೆ ಇದೆ, ಹೀಗಾಗಿ ಕಂಪನಿಗಳು ಕೆಲಸ ನಿಲ್ಲಿಸಿದಾವೆ. ಕಬ್ಬಿಣದ ದೊಡ್ಡ ಪ್ಲೇಟ್ ಕಟ್ಟಿಂಗ್ಗೆ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡಲಾಗುತ್ತೆ. ಇಲ್ಲಿ ಕಂಪನಿಯಲ್ಲಿ ಈಗ ಕೆಲಸ ಇಲ್ಲದೆ ಕೆಲಸಗಾರರು ಪಾಪ ಕೈ ಕಟ್ಟಿ ಕುಳಿತಿರುವಂಥ ಪರಿಸ್ಥಿತಿ. ಯಾಕಂದ್ರೆ ಸಿಲಿಂಡರ್ ಲಭ್ಯ ಇಲ್ಲ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಅಂತ ಅಳಲು ತೋಡ್ಕೊಳ್ತಾರೆ. ಹೀಗಾಗಿ ಕೂಡಲೇ ಸಿಲಿಂಡರ್ ಪೂರೈಸಬೇಕು ಅಂತ ಹೇಳಿ ಮಾಲೀಕರು ಮನವಿ ಮಾಡ್ತಿದ್ದಾರೆ. ಯಾವುದೋ ಒಂದು ಉದ್ಯಮದ ಮೇಲೆ ಈ ಸಿಲಿಂಡರ್ ಪ್ರಭಾವ ಬೀರ್ತಾ ಇರೋದಲ್ಲ, ಅಲಭ್ಯತೆ ಸಾಕಷ್ಟು ಪ್ರಭಾವ ಬೀರಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇಂಡಸ್ಟ್ರಿಯ ಮಾಲೀಕರು ಮಾತಾಡಿದ್ದಾರೆ TV9 ಜೊತೆ. ಏನು ಹೇಳಿದ್ದಾರೆ ನೋಡೋಣ. ಫ್ಯಾಕ್ಟ್ರಿ ಕಳೆದ 30 ವರ್ಷದಿಂದ ರನ್ ಮಾಡ್ತಾ ಇದ್ದೀವಿ, ಶ್ರೀ ಲಕ್ಷ್ಮೀ ಪ್ರೊಫೈಲ್ ಅಂತ. ಬಟ್ ನಾವು ಇದಕ್ಕೆ ಮೇಜರ್ ಕನ್ಸ್ಯೂಮ್ಷನ್ನೇ ಗ್ಯಾಸ್ ಸರ್. ಗ್ಯಾಸ್ ಇಲ್ಲದೆ ಇದ್ದರೆ ನಮ್ಗೆ ಏನೂ ನಡೆಯಲ್ಲ. ಇಲ್ಲಿ ಮೇಜರ್ ಕಟ್ ಮಾಡೋದ್ರಿಂದ ಲಾಸ್ಟ್ 2 ಡೇಸಿಂದ ಗ್ಯಾಸ್ ಇಲ್ಲ ನಮ್ಮಲ್ಲಿಗೆ, ಫುಲ್ಲು ಬಂದಾಗ್ಬಿಟ್ಟಿದೆ. ಕೇಳಿದರೆ ಆಲ್ಮೋಸ್ಟು ಇನ್ನೂ 1 ವೀಕಿಂದ ಗ್ಯಾಸ್ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಆಲ್ರೆಡಿ ಪ್ರಪೋಸಲ್ ಕೊಡ್ತಾ ಇದ್ದೀವಿ, ಲೆಟ್ರು ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಒಂದು ಲೆಟ್ರು ಕೊಟ್ಟಿದ್ದಾರೆ, ಗ್ಯಾಸ್ ಸಪ್ಲೈ ಮಾಡೋಕ್ಕಾಗಲ್ಲ, ಈ ವಾರಗೋಸ್ಕರ ಗ್ಯಾಸ್ ಬಂದ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. 50 ಜನ ಸರ್, ಇವಾಗಲೂ 50 ಜನ ಇದ್ದಾರೆ. ಸುಮ್ಮನೆ ಕೂರಿಸ್ಬಿಟ್ಟು ಸಂಬಳ ಕೊಡಬೇಕಾಗಿದೆ ಸರ್, ಕೆಲಸ ಮಾಡಲಿಕ್ಕೆ ಗ್ಯಾಸ್ ಇಲ್ಲ ಸರ್. ಹೌದೌದು, ಇಂಡಸ್ಟ್ರಿ ಸಿಕ್ಕಾಬಿಟ್ಟೆ ಸಫರ್ ಆಗುತ್ತೆ ಸರ್. ಮೋರ್ ದೆನ್ ಈಗ ನಾವು 400+ ಕಂಪ್ನಿಗೆ ಸಪ್ಲೈ ಮಾಡ್ತೀವಿ. ಇದು ನಮ್ಮದು ಬೇಸಿಕ್ ರಾ ಮೆಟೀರಿಯಲ್ ಆಗಿರೋದ್ರಿಂದ ನಾವು ಇಲ್ಲಿ ಬೇಸಿಕ್ ಮೆಟೀರಿಯಲ್ ಹೋಗಿಲ್ಲ ಅಂದರೆ 400+ ಕಸ್ಟಮರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್. 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಈ ವಾರದಿಂದ ಕೆಲಸ ಇಲ್ಲ, ಗ್ಯಾಸ್ ಬಂದಿಲ್ಲ, ಪ್ರಾಬ್ಲಮ್ ಎಲ್ಲರಿಗೂ. ಅಲ್ಲಿ ಜೀವನ ಮಾಡೋದೇ ಕಷ್ಟ ಐತೆ. ಮನೆಗೂ ಗ್ಯಾಸ್ ಇಲ್ಲ, ಇಲ್ಲೂ ಗ್ಯಾಸ್ ಇಲ್ಲ. ಓನರ್ ಹೇಳ್ತಾರೆ ಕುಂಡಿಸ್ ಸಂಬಳ ಕೊಡಬೇಕಾಗ್ತೈತೆ, ಕೆಲಸ ಗ್ಯಾಸ್ ತರಬೇಕು ಅಂತ ಹೇಳ್ತಿದ್ದೆ. ಅದೇನಿಲ್ಲ ತೊಂದರೆ, ಅವ್ರಿಗೂ ತೊಂದರೆ ಅಲ್ವೇ. ಇವಾಗ ಗ್ಯಾಸ್ ಇಲ್ಲ ಅಂದರೆ ಅವರು ಸಾಲ ಮಾಡಿ ಕೊಡಲೇಬೇಕಾಗ್ತೈತಿ.